Third standard environmental studies. Lesson 8. Let us build a house. ನಾವು ಮನೆ ಕಟ್ಟೋಣ. ಮೂರನೇ ತರಗತಿ ಪರಿಸರ ಅಧ್ಯಯನ. ಯು ಮೇ ನೋ ಅಬೌಟ್ ಯುವರ್ ಹೌಸ್. ನಿಮ್ಮ ಮನೆಯ ಬಗ್ಗೆ ಗೊತ್ತು. ಇಲ್ಲಿ ವಿವಿಧ ಪ್ರಕಾರದ ಮನೆಗಳ ಬಗ್ಗೆ ನೋಡ್ತೀವಿ ನಾವು. ಗುಡಿಸಲು ಮನೆ, ಟೆಂಟ್, you may have seen different type of houses in your locality. ನಿಮ್ಮ ಏರಿಯಾದಲ್ಲಿ, ನೀವಿರುವ ಪ್ರದೇಶದಲ್ಲಿ, ನಿಮ್ಮ ಸುತ್ತಮುತ್ತ ಬೇರೆ ವಿವಿಧ ರೀತಿಯ ಮನೆಗಳನ್ನ ನೋಡಿರಿ. Some of them are shown in the picture given below. Identify them and write their name in the space provided. ಇದೇನು? ಗುಡಿಸಲು ಮನೆ, ಹಟ್. ಟೆಂಟ್, ಇದು ಟೆಂಟ್. ಇದು ಶೀಟ್ ಮನೆ, ಶೀಟ್ ಹೌಸ್. ಚೆನ್ನಾಗೈತಿ. ಪಕ್ಕಾ ಮನೆ ಅಂತಾರ ಇದಕ್ಕೆ, ಪಕ್ಕಾ ಮನೆ. ಓಕೆ, RCC ಇವೆಲ್ಲ. ನೆಕ್ಸ್ಟ್, ಟೈಪ್ ಆಫ್ ಹೌಸ್, ಮಟೀರಿಯಲ್ ಯೂಸ್ಡ್. ಇಲ್ಲಿ ನೋಡ್ರಿ, which are the material used to build the houses that you have mentioned in the picture? Make a list of them with the help of your friends. ನಿಮ್ಮ ಸ್ನೇಹಿತರೊಂದಿಗೆ ಅವನ್ನ ಇಲ್ಲಿ ಬರೀರಿ ಅಂತ ಹೇಳಾರ. ಇಲ್ಲಿ ನೋಡ್ರಿ, ಟೆಂಟ್ ಮನೆಗೆ ಏನಿತ್ತು, ಟೆಂಟ್. ಇದನ್ನ ಕಟ್ಟಕ್ಕೆ ಏನೇನ್ ಬೇಕು? ಟೆಂಟ್ ಫ್ಯಾಬ್ರಿಕ್, ಯೂಸ್ವಲಿ ನೈಲಾನ್ ಅನ್ನ ಫ್ಯಾಬ್ರಿಕ್ ಆಗಿ ಬಳಸ್ತಾ ಇರ್ತಾರ. ನೈಲಾನ್ ಅಂತಂದ್ರು ನಡೀತೈತಿ. ಪೋಲ್ಸ್, ವುಡ್ ಅನ್ನ ಬಳಸ್ತಾ ಇರ್ತಾರೆ. ಇಲ್ಲಿ ಈ ಜಾಗದೊಳಗ ಅವನ್ನೆಲ್ಲ ಬರೀರಿ ಅಂತ ಹೇಳ್ತಾರ ಅವ್ರು. ರೋಪ್ಸ್, ಪೆಗ್ಸ್, ದಾರವನ್ನು ಬಳಸ್ತಾರ, ಕಾಲುಗಳನ್ನು ಬಳಸಿರ್ತಾರ. ನೆಕ್ಸ್ಟ್ ಇನ್ನೊಂದು ನೋಡಿದ್ವಲ್ಲ, ಹಾಟ್, ಗುಡಿಸಲು. ಅದಕ್ಕ ಏನೇನ್ ಬೇಕು? ಮಡ್, ಬಂಬೂ, ಗ್ರಾಸ್, ಹುಲ್ಲು ಬೇಕು, ಗ್ರಾಸ್, coconut leaves, ಇವು ಅಂಕರಿ ಉಳಿದಿದ್ವೆಲ್ಲ ನಿಮ್ಗೆ ಗೊತ್ತಿರುವಂತವು ಅದಾವು. ಇಲ್ಲಿ ಮತ್ತ ಬೇರೆ ಮನೆಗಳಿಗೆ ಶೀಟ್ ಮನೆ, ಅದಕ್ಕೆ ಏನ್ ಬೇಕು? ಶೀಟು, ಸಿಮೆಂಟು, ಸ್ಟೋನು, ಈ ತರದೆಲ್ಲ ಬೇಕು. ಅವುಗಳನ್ನ ಕೇಳಿ ಬರೀರಿ. ಡೂ ಇಟ್ ಯುವರ್ ಸೆಲ್ಫ್. ವಿಸಿಟ್ ಡಿಫ್ರೆಂಟ್ ಟೈಪ್ ಆಫ್ ಹೌಸಸ್ ಇನ್ ಯುವರ್ ಲೊಕಾಲಿಟಿ. ವಿವಿಧ ರೀತಿಯ ಮನೆಗಳಿಗೆ ಭೇಟಿ ನೀಡಿ. ವಿತ್ ಯುವರ್ ಫ್ರೆಂಡ್ಸ್. ಸಿ ದ ಮಟೀರಿಯಲ್ ಯೂಸ್ಡ್ ದೇರ್. ಅಲ್ಲಿ ಬಳಸಿದಂತಹ ವಸ್ತುಗಳನ್ನ ನೋಡ್ರಿ. ಸಿ ದ ಹೌಸಸ್ ವಿಚ್ ಆರ್ ಅಂಡರ್ ಕನ್ಸ್ಟ್ರಕ್ಷನ್. ಮನೆ ನಿರ್ಮಾಣ ಆಗುತ್ತಿರುವ ಮನೆಗಳನ್ನು ಸಹ ಗಮನಿಸಿ. ಅಬ್ಸರ್ವ್ ದ ಮಟೀರಿಯಲ್ ಯೂಸ್ಡ್ ದೇರ್. ಅಲ್ಲಿ ಬಳಸುತ್ತಿರುವ ವಸ್ತುಗಳನ್ನ ಗಮನಿಸಿ ಅಂತ ಹೇಳಾರ. How are the houses constructed? Explain in your own words.
ಹೆಂಗ್ ಮಾಡ್ತಾರ? ಪ್ಲಾನ್ ದ ಹೌಸ್. ಫಸ್ಟ್ಗೆ ಮನೆ ಯಾವ ತರ ಕಟ್ಟಬೇಕು ಅನ್ನೋದನ್ನ ಯೋಜನೆ ಹಾಕೊಂತಾರ. ಲೇ ದ ಫೌಂಡೇಶನ್, ಬುನಾದಿಯನ್ನ ಕಟ್ತಾರ. ಬಿಲ್ಡ್ ದ ವಾಲ್ಸ್, ಗೋಡೆ ಕಟ್ತಾರ. ಕನ್ಸ್ಟ್ರಕ್ಟ್ ದ ರೂಫ್, ಮತ್ತ ಮಾಳಿಗೆಯನ್ನ ನಿರ್ಮಾಣ ಆಗುತ್ತ. ಫಿಕ್ಸ್ ಡೋರ್ ಅಂಡ್ ವಿಂಡೋಸ್, ಕದ ಕಿಟಕಿಗಳನ್ನ ಹಾಸ್ತಾರ. ಲೇ ದ ಫ್ಲೋರ್ ಅಂಡ್ ಪೇಸ್ಟ್ ದ ವಾಲ್, ಪೇಂಟ್ ದ ಹೌಸ್, ಬಣ್ಣ ಹಚ್ಚ್ರಿ. ಇನ್ಸ್ಟಾಲ್ ಎಲೆಕ್ಟ್ರಿಸಿಟಿ ಅಂಡ್ ವಾಟರ್ ಕನೆಕ್ಷನ್, ಕಂಪ್ಲೀಟ್ ದ ಫೈನಲ್ ಇನ್ಸ್ಪೆಕ್ಷನ್, ಕೊನೆಯಲ್ಲಿ ಅದನ್ನ ಮುಗಿಸ್ರಿ, ಎಲ್ಲ ಒಂದ್ಸರಿ ನೋಡ್ಕೊಂಡು ಮುಗಿಸಿ ಅಂತ ಹೇಳಾರ. ಓಕೆ. ದ ಪಿಕ್ಚರ್ ಆಫ್ ಡಿಫರೆಂಟ್ ಹೌಸಸ್ ವಿತ್ ಇನ್ಫಾರ್ಮೇಶನ್ ಆರ್ ಗಿವನ್ ಬಿಲೋ. ಫಿಲ್ ಇನ್ ದ ಬ್ಲಾಂಕ್ ಅಂಡ್ ಕಂಪ್ಲೀಟ್ ದ ಇನ್ಫಾರ್ಮೇಶನ್. ಓಕೆ, ಇದೆ ನೋಡ್ರಿ. ಐ ಆಮ್ ಅ ಟೆಂಟ್, ಇದು ಟೆಂಟ್. I am not a permanent house like other houses. You can stay inside me for some time to build me. Dash or enough. ಇಲ್ಲಿ ಒಂದಿಷ್ಟು ಡ್ಯಾಶ್ ಡ್ಯಾಶ್ ಕೊಟ್ಟು ಈ ವಸ್ತುಗಳು ಬೇಕು ಅಂತ ಹೇಳಾರ. ನೋಡ್ರಿ, ಟೆಂಟ್ ನಲ್ಲಿ ಈ ಒಂದು ಜನಾಂಗ ಏನೋ ಅಂತಾರ ಅವ್ರಿಗೆ, ಮೋಡ್ಕ್ಯಾರ ಏನೋ ಅಂತ ಒಂದ್ ಹೆಸರು ಜನಾಂಗ ಬರುತ್ತ. ಅವರು ಒಂದು ಪ್ರದೇಶದಿಂದ ಒಂದು ಪ್ರದೇಶಕ್ಕ ಭಿಕ್ಷೆಗೋ ಮತ್ತ ಕೆಲ್ಸಕ್ಕೋ ಈ ಗುದ್ಲಿ, ಸಲಿಕಿ, ಕೊಡ್ಲಿ, ಕುಡುಗೋಲು ಇವುಗಳನ್ನ ಹರಿತ ಮಾಡಾಕಂತ ಬರ್ತಾರ. ನೀವು ನೋಡಿರ್ತೀರಿ, ಅವ್ರಿಗೊಂದ್ 2, 3, 4 ಮಕ್ಳು ಇರ್ತಾವು. ಈ ತರ ಟೆಂಟ್ ಹಾಕೊಂಡಿರ್ತಾರ. ಅವ್ರದ್ದು ವಾಸ ಇಲ್ಲೇ ಹೊರಗ. ಆ ಮಕ್ಳು ಯಾವಾಗ ಬೇಕ ಅವಾಗ ಹೊರಗೆ ಬರ್ತಾರ. ಎಲ್ ಬೇಕಲ್ಲಿ ಅಡ್ಡಾಡ್ತಾರ, ಮತ್ತೆ ಒಳ್ಳೆ ಇಲ್ಲಿ ಹೋಗ್ತಾರ. ಅವ್ರು ಇಲ್ಲೇ ಬಾ, ಅಲ್ಲೇ ಬಾ, ಅಲ್ಲಿ ರೋಡ್ ಐತಿ ಹೋಗ್ಬೇಡ, ಹಂಗ ಹಿಂಗ ಒಟ್ಟ ಹೇಳಂಗಿಲ್ಲ. ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಟ್ಟಿರ್ತಾರ. ಅವು ಹಂಗಿದ್ರ ಚಡ್ಡಿ ಇರಂಗಿಲ್ಲ, ಚಡ್ಡಿದ್ರ ಹಂಗಿರಂಗಿಲ್ಲ ಅವ್ರ ಮಕ್ಕಳಿಗೆ. ಅಂತ ಸ್ಥಿತಿಯಲ್ಲಿ ಅವ್ರಿಗೆ ಯಾವುದೇ ಒಂದು ಚಿಕ್ಕ ಕಾಯಿಲೆನೂ ಬಂದಿರಂಗಿಲ್ಲ. ಇನ್ನು ಬೇರೆ ಬೇರೆ ರೀತಿಯಲ್ಲಿ ನೋಡಿರ್ತೀರಿ ನೀವು. ಮಕ್ಕಳು ಮಣ್ಣೊಳಗ ಸ್ವಲ್ಪ ಹೋಗ್ತಾ ಇದ್ದ, ಪಾಪು ಕಾಲ್ ಹೊಲಸಾಗುತ್ತಾ ಹೋಗ್ಬೇಡ, ನೀರ್ ಮುಟ್ಟುತ್ತ ನೆಗಡಿ ಆಯ್ತೈತಿ ಮುಟ್ಬೇಡ. ಬರೇ ಹಿಂಗ ಭಯದ ವಾತಾವರಣದಲ್ಲಿ ಬೆಳೆಸಿ 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 ಆ ಮಕ್ಕಳನ್ನ ಒಂಥರ ನಾವ ಇದನ್ ಮಾಡ್ತೀವಿ ಅನ್ನೋ ತರ ಆಗ್ಬಿಟ್ಟಿರ್ತೈತಿ. ಅಂದ್ರ ಅವ್ರನ್ನ ಬೆಳೆಯಾಕ ಬಿಡಲ್ಲ. ಅದಕ್ಕ ಒಂದ್ ಗಾದೆ ಮಾತು ಹೇಳ್ತಿದ್ರು, ಬೀದನ್ ಕೂಸು ಬೆಳೀತು, ಕ್ವಾಣೆನ್ ಕೂಸು ಕೊಳಿತು ಅಂತಂದು ಹಿಂದೆ ಯಾರೋ ಹೇಳಿದ್ದು ನಿಜ ಐತಿ. ಅಂದ್ರ ಅಂದ್ರ ಏನು ಇಲ್ಲಾರ್ದಂತಹ ಬೀದಿಯಲ್ಲಿ ಇರುವಂತಹ ಮಗು ತಾನ ಬೆಳಿತೈತಿ. ಅದು ಹೆಂಗೋ ಯಾರು ಇಲ್ಲ ಅಂತಂದ್ರ ದೇವ್ರ ಇರ್ತಾನ, ಅವ್ರ ಹೆಂಗೋ ಬೆಳಿತಿರ್ತೈತಿ. ಕ್ವಾಣನ್ ಕೂಸು ನೀನ್ ಇಲ್ಲೇ ಇರಪ್ಪ, ಚೆನ್ನಾಗ್ ಊಟ ಮಾಡು, ಚೆನ್ನಾಗಿರು, ಹಂಗ ಹಿಂಗ ಅಂತ ಅಂದಿದ್ದು ಹಂಗ ಕೊಳ್ಕೊಂತ ಹೋಗ್ಬಿಡುತ್ತ ಅಂತ. ಮಕ್ಕಳನ್ನ ಸ್ವಲ್ಪ ಗಾಳಿ ಬೆಳಕಿಗೆ ಬಿಡ್ಬೇಕು, ಆಟಕ್ ಬಿಡ್ಬೇಕು. ಈಗ ಅಂಕರಿ ಬರೇ ಮೊಬೈಲ್ ಕೊಟ್ಟು ಕುಂದಿರ್ಸ್ಬಿಡುದು. ಊಟ ಮಾಡಂಗಿಲ್ಲ ಮಗು ಅಂತ ಅಂದ ತಕ್ಷಣ ಮೊಬೈಲ್ ತಗೋ ಊಟ ಮಾಡು. ಅದು ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಡುತ್ತ. ಮೊಬೈಲ್ ಕೊಡ್ಲಿಲ್ಲ ಅಂದ್ರೆ ತಂದೆ ತಾಯಿನ ಕೊಲೆ ಮಾಡೋ ಸ್ಥಿತಿಗೆ ಹೋಗಿರುತ್ತ. ಇರ್ಲಿ. ಯು ಕ್ಯಾನ್ ಸ್ಟೇ ಇನ್ಸೈಡ್ ಮೀ ಫಾರ್ ಸಮ್ ಟೈಮ್, ಯು ಬಿಲ್ಡ್ ಮೀ. ಏನೇನ್ ಯೂಸ್ ಮಾಡ್ತೀವಿ ಟೆಂಟ್ ಅನ್ನ ನಿರ್ಮಾಣ ಮಾಡಲು? ಅಲ್ಲೇ ಹೇಳ್ತು, ಟೆಂಟ್ ಫ್ಯಾಬ್ರಿಕ್, ನೈಲಾನ್, ಪೋಲ್ಸ್, ಅಲ್ಲದಾವಲ್ಲ ಪೋಲ್ಸ್, ರೋಪ್ಸ್, ಹಗ್ಗ ಐತ್ ನೋಡ್ರಿಲ್ಲ, ರೋಪ್ಸ್, ಟ್ಯಾಗ್ಸ್, ಇವು ಫ್ಯಾಬ್ರಿಕ್. ನೈಲಾನ್ ಫ್ಯಾಬ್ರಿಕ್ ಅನ್ನ ಬಳಸ್ತಾರ. ಇತರೆ ಫ್ಯಾಬ್ರಿಕ್ ಅನ್ನ ಅಲ್ಲಿ ಸೋರ್ತಿತ್ತು ಹಿಂಗೆ ಅದಕ್ಕ ಸ್ವಲ್ಪ ಬಳಸ್ತಿರ್ತಾರ. ನೆಕ್ಸ್ಟ್, ಅದಕ್ಕೆ ಏನಂತಾರ, ಗುಡಾರ ಅಂತಾರ ನೋಡ್ರಿ. ಟೆಂಟ್ ಗುಡಾರ. ಇದು too many materials are not needed to build me for my construction. ಹಟ್ ಇದು
ಮಡ್ ಏನ್ ಬೇಕು? ಇದು ಚೆನ್ನಾಗಿರುವಂತ ಮಣ್ಣು ಬೇಕು. ಮಡ್. ಬಂಬು ಇದಕ್ಕೇನ್ ಜಾಸ್ತಿ ಬೇಡ ಅಂತ. ಬಂಬು, ವುಡ್, ವುಡ್, ಸ್ಟಿಕ್ಸ್, ಸ್ಟಿಕ್ಸ್, ಗ್ರಾಸ್. ಬಹಳಷ್ಟು ಬೇಡ ಅಂತಂದ್ರೆ ಇವೆಲ್ಲ ಮಿನಿಮಮ್ ಮಟೀರಿಯಲ್ಸ್ ಬೇಕೇ ಬೇಕು. ನೋಡ್ರಿ, ಇಲ್ಲೇ ನೆಲಕ್ಕೆ ಹಾಕಕ್ ಮಣ್ಣು, ನಿಲ್ಸಾಕ ಬಿದಿರು, ಈ ತರ ಕಟ್ಟಾಕ ವುಡ್ ಕಟ್ಟಿಗೆ ಬೇಕು. ಸ್ಟಿಕ್ಸ್ ಕೋಲು ಹಿಂಗ ಎಳೆ ಹಾಕಾಕ. ಗ್ರಾಸ್ ಮೇಲ್ಗಡೆ ಹಾಕಿರೋದು ಗ್ರಾಸ್. ಮೈ ರೂಫ್ ಇಲ್ಲಿ ನೋಡ್ರಿ, ಮೈ ರೂಫ್ ಮೇಡ್ ಆಫ್ ಟೈಲ್ ದ ಮಟೀರಿಯಲ್ ರಿಕ್ವೈರ್ಡ್ ಟು ಬಿಲ್ಡ್ ಮೀ ಆರ್. ಟೈಲ್ಸ್ ಅನ್ನ ಹಾಕಕ್ಕೆ ಏನ್ ಬೇಕು? ಬ್ರಿಕ್ ಬೇಕು. ಬ್ರಿಕ್, ಸಿಮೆಂಟ್ ಬೇಕು. ಸಿಮೆಂಟ್, ಸ್ಯಾಂಡ್ ಮಣ್ಣು ಅದು ಬೇಕು. ಮತ್ತ ಸ್ಟೋನ್ ಕಲ್ಲು, ಸಿಮೆಂಟು, ಸ್ಯಾಂಡ್, ಸ್ಟೋನು ಅವನ್ನೆಲ್ಲ ಮಿಕ್ಸ್ ಮಾಡಿ ಕಾಂಕ್ರೀಟ್ ಮಾಡಿ ಹಾಕ್ತಾರ. ವುಡ್ ಸಮ ಮಾಡಾಕ. ರೂಪ್ ಟೈಲ್ಸ್, ರೂಪ್ ಟೈಲ್ಸ್. ಸ್ಟೀಲ್ ರೋಡ್ಸ್, ಸ್ಟೀಲ್ ರಾಡ್ಸ್. ಗ್ಲಾಸ್. ಮುಖ್ಯವಾಗಿದ್ದು ವಾಟರ್ ಬೇಕು. ವಾಟರ್, ವಾಟರ್, ಮ್ಯಾನ್ ಪವರ್. ವಸ್ತು ಅಲ್ಲ ಇದು, ಆದ್ರ ಇದು ಮೇನ್ ಬೇಕಾ ಬೇಕು. ನೆಕ್ಸ್ಟ್, ಈ ಮನೆ ನೋಡ್ರಿ ಒಂಥರ ಇಲ್ಲಿ ಕಟ್ಟಿಗೆಯನ್ನ ಬಳಸ್ಯಾರ. ಏನ್ ಹೇಳ್ತಾರೆ ಇದಕ್ಕ? ಮೈ ರೂಪ್ ಇಸ್ ಥಿಕ್, ಇಟ್ ವಿಲ್ ಬಿ ಕೋಲ್ಡ್ ಇನ್ ಸಮ್ಮರ್ ಅಂಡ್ ವಾರ್ಮ್ ಇನ್ ವಿಂಟರ್. ಡು ಯು ನೋ ವೈ ಮೈ ರೂಪ್ ಇಸ್ ಬಿಲ್ಟ್ ವಿತ್? ಹೌದು, ಎಸ್ ಐ ನೋ, ಬಿಕಾಸ್ ಇಟ್ ಈಸ್ ಥಿಕ್, ದಟ್ಸ್ ವೈ ಇಟ್ ಇಸ್ ಕೋಲ್ಡ್ ಇನ್ ಸಮ್ಮರ್ ಅಂಡ್ ವಾರ್ಮ್ ಇನ್ ವಿಂಟರ್. ಇದಕ್ಕೆ ಏನೇನ್ ಬಳಸ್ಯಾರ ಅಂತಂದ್ರ, ವಾಲ್ಗೆ ಸಿಮೆಂಟ್ ಬಳಸಿರ್ತಾರ. ಇಲ್ಲೇ ಮಡ್ ಮಣ್ಣನ್ನ ಬಳಸಿರ್ತಾರ. ಬಂಬು ಬಳಸ್ಯಾರ. ಚಿತ್ರದಲ್ಲಿ ಕಾಣೋದು ಅಷ್ಟ ಬರಿತಾ ಇದ್ದೀನಿ. ಬಂಬು, ವುಡ್, thatch, stone, stone, etc. Next, look at my terrace. How nice! I can resist heat and rain. Therefore, many people appreciate me. Make a list of the material needed to build me. ವಾಲ್, ಗೋಡೆಯನ್ನ ನಿರ್ಮಾಣ ಮಾಡಲು ಏನೇನ್ ಬೇಕು? ಸಿಮೆಂಟ್, ಸಿಮೆಂಟ್, ಸ್ಯಾಂಡ್, ಡೋರ್, ವುಡ್, ಸ್ಟೀಲ್, ಅಲ್ಯೂಮಿನಿಯಂ,
PVC, ಗ್ಲಾಸ್. ವಿಂಡೋಗೆ ಸೇಮ್ ಬಳಸ್ತಾರ. ವುಡ್, ಸ್ಟೀಲ್, ಅಲ್ಯೂಮಿನಿಯಂ, PVC, ಗ್ಲಾಸ್ ಅನ್ನು ಬಳಸ್ತಾರ. ಮೇಲ್ಚಾವಣಿಗೆ ರೂಫ್, ಕಾಂಕ್ರೀಟ್ ಬಳಸ್ತಾರ. ಕಾಂಕ್ರೀಟ್. ರೂಫ್ ಟೈಲ್ಸ್, ಜಾಗ ಆಗಲ್ಲ. ರೂಫ್ ಟೈಲ್ಸ್. ಮೆಟಲ್ ಶೀಟ್, ಬಂಬೂ, ವುಡ್, ಫ್ಲೋರ್. ಫ್ಲೋರ್ಗೆ ಸಿಮೆಂಟ್, ಕಾಂಕ್ರೀಟ್. ಕಾಂಕ್ರೀಟ್ ಅನ್ನು ಬಳಸ್ತಾರ. ಮಾರ್ಬಲ್, ಗ್ರಾನೈಟ್, ಗ್ರಾನೈಟ್ ಅನ್ನು ಬಳಸ್ತಾರ. ವುಡ್, ಸ್ಟೋನ್, ಇನ್ನ ಹಲವಾರು ಬಳಸ್ತಾರ. ಈಗೇನು ವಿಧ ವಿಧ ಬಂದವು. ನೆಕ್ಸ್ಟ್, sing and enjoy. The tent is easy to carry, a hut is easy to build. House of red and brown tiles, house with a thick roof, terraced house with cement. All houses are beautiful. All of us need a house to live in. ಎಲ್ಲ ಮನೆಗಳು ನಮ್ಮ ವಾಸಕ್ಕಾಗಿ ಬೇಕು. ಚೆನ್ನಾಗಿದೆ ಅಲ್ವಾ? ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಲೆಸನ್ 9 ಪ್ರತಿ ಹೌಸ್ ಅನ್ನ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ.